ದಾಂಡೇಲಿಯ ಟೌನ್ಶಿಪ್ನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ದಾಂಡೇಲಿ ನಗರದ ಟೌನ್ಶಿಪ್ನ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಜನಶಿಕ್ಷಣ ಸಂಸ್ಥಾನ ಸಂಸ್ಥೆ ಹಾಗೂ ಈಶ್ವರಿ ಫೌಂಡೇಶನ್ ಆಶ್ರಯದಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಶನಿವಾರ ಸಂಜೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಉದ್ಯಮಿಗಳಾದ ಸುರೇಶ್ ಪಾಲನ್ಕರ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಮಹಿಳೆಯರನ್ನು ಪೂಜ್ಯ ಭಾವನೆಯಿಂದ ನೋಡುವ ಸಂಸ್ಕೃತಿ ನಮ್ಮ ದೇಶದ್ದು. ಮಹಿಳೆಯರು ವಿಶೇಷವಾಗಿ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಬೇಕೆಂದು ಕರೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಹಳೆದಾಂಡೇಲಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯೆ ನಾಗರೇಖಾ ಗಾಂವ್ಕರ್, ಹಳೆದಾಂಡೇಲಿ ಪ್ರೌಢಶಾಲೆಯ ಶಿಕ್ಷಕಿ ಆಶಾ ದೇಶಪಾಂಡಾರಿ, ಜನಶಿಕ್ಷಣ ಸಂಸ್ಥಾನ ಸಂಸ್ಥೆಯ ರಮೇಶ್ ಭಂಡಾರಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ನಾರಾಯಣ್ ನಾಯ್ಕ್ ಭಾಗವಹಿಸಿ ಸಂದರ್ಭೋಚಿತವಾಗಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈಶ್ವರಿ ಫೌಂಡೇಶನ್ ಸಂಸ್ಥೆಯ ಅಧ್ಯಕ್ಷೆ ಕಲ್ಪನಾ ಪಾಟೀಲ್ ಅವರು ವಹಿಸಿದ್ದರು. ಇಂದಿರಾ ಉಮೇಶ್ ಅವರು ಸ್ವಾಗತಿಸಿದರು. ಜಯಲಕ್ಷ್ಮಿ ಜಿಂಗಾಡೆ ಅವರು ವಂದಿಸಿದರು. ಪದ್ಮಶ್ರೀ ಎಸ್ ಜೈನ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಮಹಿಳಾ ದಿನಾಚರಣೆ ಅಂತ ಹೇಳಿ ಆಚರಿಸ್ತಾ ಇದ್ದಾರೆ. ಇಂದು ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂದಿದ್ದಾರೆ. ಮೊದಲಿನ ಇಲ್ಲ ಈಗ ಹೇಳ್ಬೇಕಂತ ಹೇಳಿ ನಿಜವಾಗಿ ಸಾಮಾಜಿಕವಾಗಿ, ರಾಜಕೀಯವಾಗಿ ಹಾಗೂ ಪ್ರತಿಯೊಂದು ಹಕ್ಕಿನಲ್ಲೂ ಸಹಿತ ಮಹಿಳೆಯರು ಇವತ್ತು ಮುಂದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳೇನು ಮಾತಾಡಲ್ಲ. ಇವತ್ತು ಮಹಿಳಾ ದಿನಾಚರಣೆ ಸಲುವಾಗಿ ಇಂದು ತೊಟ್ಟು ತೂಗುವಂತ ಮಹಿಳೆಯರು ಮುಂದೆ ಈ ಜಗತ್ತನ್ನು ತೊಟ್ಟುತ್ತಾರೆ ಅಂತ ಹೇಳಿ ಇಷ್ಟಕ್ಕೆ ಎರಡು ಮಾತು ಮುಂದುವರಿಲಿಕ್ಕೆ ಕಾರಣ ಏನು? ಸಾಮಾಜಿಕ ಜವಾಬ್ದಾರಿಯನ್ನು ಅಲ್ಲಿಯ ಹೆಣ್ಣು ಮಕ್ಕಳು ಸಮರ್ಥವಾಗಿ ನಿಭಾಯಿಸಿದ್ರಿಂದ. ಹಾಗೆ ನಿಭಾಯಿಸಲಿಕ್ಕೆ ಅವರಿಗೆ ಸಾಧ್ಯವಾದದ್ದು ಯಾಕೆ? ಅವರು ಉತ್ತಮವಾದ ಶಿಕ್ಷಣವನ್ನ ಪಡೆದ್ರಿಂದ. ಈಗ ನಾನು ಇಲ್ಲಿ ಬರ್ಲಿಕ್ಕೆ, ಇಲ್ಲಿ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ಯಾಕೆ? ನಾನು ಒಂದಿಷ್ಟು ಓದಿಕೊಂಡಿದ್ರಿಂದ, ಒಂದಿಷ್ಟು ಕಲಿತದ್ರಿಂದ, ಒಬ್ಬ ಉಪನ್ಯಾಸಕಿಯಾಗಿ ಸೇವೆಗೆ ಸೇರಿದ್ರಿಂದ, ಹೀಗೆ ಅನೇಕ ಕಾರಣಗಳಿವೆ.